ಎಲ್ರಿಗೂ ನಮಸ್ತೆ. ತುಂಬ ಖುಷಿ ಆಗ್ತಿದೆ ಇವತ್ತು ನಾನು ಕಲ್ಪನಾ ಅವಾರ್ಡ್ಸ್ಗೆ ಬಂದಿರೋದು. ಬಿಕಾಸ್ ತುಂಬ ಜನ ಆರ್ಟಿಸ್ಟ್ನ ಗುರುತಿಸಿ ಅವ್ರಿಗೆ ಒಂದು ಅವಾರ್ಡ್ ಕೊಡ್ತಿದ್ದೀರಾ. ಅವ್ರಿಗೂ ಒಂದು ಖುಷಿ ಆಗುತ್ತೆ, ನಮ್ಮನ್ನ ಯಾರೋ ಗುರುತಿಸ್ತಾ ಇದ್ದಾರೆ ಅಂತ. ಹಾಗೆ ಇನ್ನೂ ಚೆನ್ನಾಗಿ ವರ್ಕ್ ಮಾಡಬೇಕು, ಇನ್ನೂ ಚೆನ್ನಾಗಿ ಬೆಳಿಬೇಕು, ಇನ್ನೂ ದೊಡ್ಡ ದೊಡ್ಡ ಅವಾರ್ಡ್ಸ್ಗಳು ಹೀಗೆ ತೊಗೋಬೇಕು ಅಂತ ಖುಷಿ ಆಗುತ್ತೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ವಿಜಯ್ ಸರ್ ಇಂಥ ಒಳ್ಳೆ ಅವಾರ್ಡ್ಸ್ ಫಂಕ್ಷನ್ನ ಏರ್ಪಡಿಸಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು. ಮುಂದಿನ ಪ್ರಶಸ್ತಿ ವಿಜೇತೆ ವಿದ್ಯಾರಾಜ್. ನಮ್ಮ ಕನ್ನಡದ ಹೆಮ್ಮೆಯ ಮಗಳಾಗಿ ಎಲ್ಲರ ಮನಸ್ಸಿಗೆ ಲಗ್ಗೆ ಇಟ್ಟಿದ್ದಾರೆ. 2026ರ ವಿಶೇಷವಾದಂತಹ ಮಿನುಗುತ್ತಾರೆ ಕಲ್ಪನಾ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಹಾಗೆ ತೇಜು ಮಸಾಲೆ ಅವರಿಂದ ಒಂದು ಗಿಫ್ಟ್ ಹ್ಯಾಂಪರ್. ಲವ್ಲಿ, ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಜವಾಬ್ದಾರಿಯನ್ನ ಹೆಚ್ಚಿಸ್ತಾ ಇದ್ದೀವಿ ವಿದ್ಯಾರಾಜ್ ಅವರೇ. ಈ ಪ್ರಶಸ್ತಿಯೊಂದಿಗೆ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ, ನಿಮ್ಮ ಕಲಾ ಸೇವೆ ನಿರಂತರವಾಗಿ ಸಾಗ್ತಾ ಇರಲಿ. ಯು ವಾಂಟ್ ಟು ಸೇ ಫ್ಯೂ ವರ್ಡ್ಸ್? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಟು ವಿಜಯ್. ಫಸ್ಟ್ ನನಗೆ ಮಿನುಗುತ್ತಾರೆ ಅವಾರ್ಡ್ ಈ ಥರ ಕೊಡ್ತಾ ಇದ್ದೀವಿ ಅಂತಂದಾಗ ನಾನು ಇದೇ ಫಸ್ಟ್ ಇಯರ್ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು 15th ಇಯರ್ ಅಂತ ಕೇಳಿ ತುಂಬ ಖುಷಿ ಆಯಿತು. ನಮ್ಮಂಥ ಕಲಾವಿದರನ್ನ ಗುರುತಿಸಿ ಕರೆದು ನಮಗೆ ಇಲ್ಲಿ ಅವಾರ್ಡ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿ ಯಾರ್ಯಾರು ಅವಾರ್ಡ್ ತೊಗೋತಿದ್ದೀರಾ ಅವ್ರಿಗೆಲ್ಲ ನನ್ನ ಕಡೆಯಿಂದ ಕಂಗ್ರ್ಯಾಟ್ಸ್. ಇವತ್ತು ನಾವೇನು ಮಿನುಗುತ್ತಾರೆ ಕಲ್ಪನಾ ಅವಾರ್ಡ್ ನೋಡ್ತಿದ್ದೀವಿ, ನಾಳೆ ನಿಮ್ಮ ಹೆಸರಲ್ಲೂ ಇದರ ಅವಾರ್ಡ್ಗಳು ಬರಲಿ, ನಮ್ಮಂಥ ಎಷ್ಟೋ ಜನ ಪ್ರತಿಭೆಗೆ ಅವಾರ್ಡ್ಗಳು ಸಿಗಲಿ, ಮತ್ತು ನಮಗೂ ಒಂದು ಹುರುಪು ಸಿಗಲಿ ಕೆಲಸ ಮಾಡೋದಕ್ಕೆ ಅಂತ. ಮತ್ತು ನಮ್ಮನ್ನ ಗುರುತಿಸಿ ಅವಾರ್ಡ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ವಿದ್ಯಾರಾಜ್. ಹೀಗೆ